ವೆಲ್ಕಮ್ ಬ್ಯಾಕ್ ಟು ವಿಶ್ವಾಸ ವ್ಲಾಗ್ಸ್. ನಿನ್ನೆ ನೀವು ನೋಡಿದ್ರಿ ನಾವು ಪಾನಿಪುರಿ ತಿನ್ನೋದು. ಈಗ ಅದರಲ್ಲಿ ಉಳಿದ ಎಕ್ಸ್ಟ್ರಾ ಪುರಿಗೆ ಎಂತ ಮಾಡೋದು ಅಂತ ನೋಡಿ ಒಂದು ಗತಿ ಕಾಣಿಸ್ಬೇಕಲ್ಲ. ಹಾಗೆ ಸಂಡೇ ಈವ್ನಿಂಗಿಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ ಮಸಾಲೆ ಪುರಿ. ಮಸಾಲೆ ಪುರಿಗೆ ಆಲ್ರೆಡಿ ಇಲ್ಲಿ ಬಟಾಣಿ ನಿನ್ನೆ ನೆನೆಸಿಟ್ಟ ಬಟಾಣಿಯನ್ನು ಬೇಯಿಸಿ ಆಯಿತು. ಇನ್ನೀಗ ಇಲ್ಲಿ ಹಸಿ ಬಟಾಣಿ ಉಂಟು, ಅದು ಕಮ್ಮಿ ಆದರೆ ಅಂತ. ಮತ್ತು ಇಲ್ಲಿ ಸ್ವಲ್ಪ ಬಟಾಣಿ ಬೇಯಿಸಿದ್ದು, ಹಾಗೆ ಆಲೂಗಡ್ಡೆ ಬಟಾಟೆ ಬೇಯಿಸಿದ್ದು. ಇನ್ನೀಗ ನಾವು ಇದಕ್ಕೊಂದು ಮಸಾಲೆಗೆ ನಿನ್ನೆ ಮಾಡಿದ ಪೂರಿಯಲ್ಲುಂಟು. ಸೊ ಇಲ್ಲಿ ಪುರಿ ಇದು ಕಂಪ್ಲೀಟು ಮನೆಯಲ್ಲೇ ಮಾಡಿದ್ದು. ಪ್ಲಸ್ ಈಗ ಮಸಾಲ ಪುರಿಗೆ ಮೇಲಿಂದ ಹಾಕಲಿಕ್ಕೆ ಅಂತ ಸೇವ್ ಕೂಡ ಮನೆಯಲ್ಲೇ ಮಾಡಿದ್ದು. ಇಲ್ಲಿ ಈರುಳ್ಳಿ ಕಟಿಂಗ್ ಆಗ್ತಾ ಉಂಟು. ಹಾಗೆ ಈಚೆ ಸೈಡಲ್ಲಿ ಈರುಳ್ಳಿ ಕಟಿಂಗ್ ಆಯಿತು. ಚಕ್ಕೆ, ಸೋಂಪು, ಲವಂಗ, ಒಂದು ಏಲಕ್ಕಿ ಹಾಕಿದ್ದು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸೋಂಪು. ಮನೇಲಿ ಎಂತೆಲ್ಲ ಮಸಾಲೆ ಉಂಟು ಅದೆಲ್ಲ. ಹೌದು, ಮನೇಲಿ ಸಿಕ್ಕಿದ ಮಸಾಲೆ ಎಲ್ಲ ಹಾಕೋದು. ಮತ್ತು ಇಲ್ಲಿ ಮೇಲಿಂದ ಹಾಕಿ ಒಳ್ಳೆಗೆ ಬೇಕಾದರೆ ಕ್ಯಾರೆಟ್ ತುರಿ ಆಗ್ತಾ ಉಂಟು. ಪುದೀನ, ಕೊತ್ತಂಬರಿ ಸೊಪ್ಪು, ಪುದೀನ, ಕೊತ್ತಂಬರಿ, ಮತ್ತು ತಿಂದದ್ದು ಜೀರ್ಣ ಆಗಲಿಕ್ಕೆ ಶುಂಠಿ. ಇದೀಗ ರುಬ್ಬಿಕೊಂಡ ಮಸಾಲೆಗೆ ಸ್ವಲ್ಪ ಬೇಯಿಸಿದ ಬಟಾಣಿ ಕೂಡ ಹಾಕಿ ರುಬ್ಬೋದು. ಆ ಮಸಾಲೆ ಸ್ವಲ್ಪ ಮಂದ ಬರಬೇಕಲ್ಲ, ಹಾಗೆ. ಅದೇ ಹೊತ್ತಿಗೆ ನಾವಿಲ್ಲಿ ಬಟಾಟೆಯ ಸಿಪ್ಪೆ ಸುಲಿದುಕೊಳ್ಳುವ. ಇದೀಗ ಮ್ಯಾಶ್ ಮಾಡಿದ ಬಟಾಟೆಯನ್ನು ಒಟ್ಟಿಗೆ ಸೇರಿಸಿಕೊಳ್ಳುವ. ಹಾಗೆ ರುಬ್ಬಿದ ಮಸಾಲೆ ಕೂಡ ಒಟ್ಟಿಗೆ ಸೇರಿಸುವ. ಇನ್ನು ಅದಕ್ಕೆ ಆಗಲೇ ಬೇಯಿಸುವಾಗ ತಗೊಂಡ ನೀರನ್ನೆಲ್ಲ ತೊಳೆಸಿ ಈ ಮಸಾಲೆಗೆ ಕಲಸಿದ್ರೆ ಆಯಿತು. ಈಗ ಮಸಾಲೆ ಮಾತ್ರ ನಾವು ಒಂದು 4 ಜನರನ್ನು ಬರಲಿಕ್ಕೆ ಹೇಳ್ಬೇಕಂತ ಮನೆಗೆ ಖಾಲಿ ಮಾಡಬೇಕಾದ್ರೆ. ಒಂದು ಪಾತ್ರೆಯಲ್ಲಿ ಫುಲ್ಲಾಗಿದೆ. ಸ್ವಲ್ಪ ಜೀರಿಗೆ ಹುಡಿ, ಮತ್ತು ಸ್ವಲ್ಪ ಚಾಟ್ ಮಸಾಲ, ಚಾಟ್ ಮಸಾಲ, ಸಾಕು. ಮತ್ತು ಸ್ವಲ್ಪ ಪೆಪ್ಪರ್ ಹುಡಿ. ಅದು ಪ್ಲಾಸ್ಟಿಕ್ ಆದ ಕಾರಣ ಇದರ ಮೇಲೆ ಬೇಡ ಅಂತ. ಜಾಸ್ತಿ ಡಮ್ಮ ಬಿದ್ದರೆ ಮತ್ತು ಇದರ ಆವಿ ಅದರೊಳಗೆ ಹೊತ್ತು ಆ ಡಬ್ಬಿ ಒಳಗೆ ಚೆಂಡಿ ಹೊತ್ತು ಸ್ಟಪ್ ಆಗಿ ಮತ್ತೆ ಮತ್ತೆ ರುಚಿ ನೋಡ್ಕೊಂಡು ಹಾಕೋಬೇಕಾದ್ರೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ತಪ್ಪಲೆ ಸ್ವಲ್ಪ ಸಣ್ಣ ಆಯ್ತಾ. ಸೊ ಪೂರಿ, ಮಸಾಲೆ, ತುರಿದು ಮತ್ತು ಹೆಚ್ಚಿಕೊಂಡ ಕ್ಯಾರೆಟ್ ಹಾಗೂ ನೀರುಳ್ಳಿ, ಮೇಲಿಂದ ಸೇವ್, ಮನೆಯಲ್ಲಿ ಮಾಡಿದ ಸೇವ್. ಸೊ ಇದಿಷ್ಟು ಐಟಮ್ಗಳು ರೆಡಿ ಇದೆ. ಇನ್ನೀಗ ತಿನ್ನೋದು ಮಾತ್ರ ಬಾಕಿ. ಈರುಳ್ಳಿ ಉಂಟೆ? ಹಾಂ, ನೀರುಳ್ಳಿ ಅಲ್ಲ, ಸಾರಿ, ನಿಂಬೆ ಹುಳಿ. ಇದೀಗ ನಾವು ಒಂದು ಪ್ಲೇಟ್ ಮಸಾಲೆ ಪುರಿ ಮಾಡುವ. ಆದಷ್ಟು ಈ ಚಟ್ಟೆ ಆದ ಅಂದರೆ ಉಬ್ಬದೇ ಇರುವಂಥ ಪುರಿಗಳನ್ನು ನೋಡಿ ಅದನ್ನೆಲ್ಲ ಹೀಗೆ ಪುಡಿ ಮಾಡಿ ಸೊ ಇಷ್ಟಾದ ಮೇಲೆ ಇದರ ಮೇಲೆ ಮಸಾಲೆ. ಎಸ್, ಇದರ ಮೇಲೆ ನೀರುಳ್ಳಿ, ಸ್ವಲ್ಪ ಕ್ಯಾರೆಟ್, ಅದಾದ ಮೇಲೆ ಸೇವ್,
ಈಗ ಹತ್ತರ ಹಿಡ್ಕೊ ಬರ್ತೀನಿ. ಎಸ್, ಆಯಿತಾ? 100% ಮನೆಯಲ್ಲೇ ಮಾಡಿದ ಮಸಾಲೆ ಪುರಿ ಸವಿಯಲು plate ಸಿದ್ಧ. ready. ಮತ್ತೆ ಬಿಸಿ ಬಿಸಿ ಒಂದು ಮಳೆ ಬರಲಿ. ಬಿಸಿ ಬಿಸಿ ಮತ್ತೆ ಬರ್ಬೇಕಾ? ಹೀಗೆ ಉಪ್ಪು ಖಾರ ಎಲ್ಲ ಸೇರಿಸ್ಬೇಕಾ? ಸರಿ ಉಂಟಾ? ಸರಿ ಉಂಟು. ಹಾಂ, ಹಾಗಾದರೆ ಉಳಿದ ಪ್ಲೇಟ್ಗಳಿಗೆ ಹಾಕ್ಕೊಂಡು ತಿನ್ನು. ಯಾವುದು ಎರಡು ಒಂದಪ್ಪಣ ಇದರಿಂದ ತಣಿಯೆಲ್ಲ ಅದಕ್ಕೆ ತೆಗೆದು ಮಡಗಿದ್ದ. ಇದು ಬೇಕಾ? ಪುರಿ ಬೇಕಾ? ಹಾಂ ಹಾಂ, ತಿನ್ನೀಗ. ನಿಧಾನ. ಒಪ್ಪಾಯ್ತಾ? ನಿಂಗೆ ಮಾಡಿ ಕೊಡಕ್ಕ? ಒಪ್ಪಾಯ್ತಾ? ನಿಂಗೆ ಮಾಡಿ ಕೊಡಕ್ಕ? ಒಪ್ಪಾಯ್ತು. ಮಸಾಲೆ ಪುರಿ ಫಸ್ಟ್ ಟೈಮ್ ತಿಂತ ಇದ್ದ ನಾನು. ಎರಡನೇ ಪ್ಲೇಟಲ್ಲಿದ್ದೇನೆ. ಇದು ಪ್ಲೇಟಲ್ಲ, ಇದು ಊಟದ ಬಟ್ಲಿದು. ತಿಂತಾರೆ ಜನ ನೋಡಿ. ತಗೊಂಡಾಗ ಒಂದು ರೌಂಡ್ ಆಗಿ ಎರಡನೇ ರೌಂಡಲ್ಲಿ ಇದು ಪ್ಲೇಟ್ ನಂಬರ್ 3. ಸಾಕು ಸಾಕು ಅಂತ ಹೇಳಿ ಇನ್ನೊಂದು ಲಾಸ್ಟ್. ಇನ್ನು ಸಾಕು, ಇನ್ನೊಂದು. ಹಾಂ, ಸ್ಲಾಗ್ ಓವರ್ಸಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಹಾಗಾಗಿ ಮನೆಯಲ್ಲೇ ಮಾಡಿ ತಿಂದರೆ ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ಯಾಕೆಂದರೆ ನಾವು ಹೇಗೆ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರ್ತದೆ. ನೀವು ಕೂಡ ಹೀಗೆ ಈ ವಿಡಿಯೋ ನೋಡಿ ಮತ್ತೆ ಮನೆಯಲ್ಲಿ ಮಾಡಿ ತಿನ್ನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ನಮಸ್ಕಾರ. ರಾಮ್ ರಾಮ್ ಮಾಡುವಾಗ ರಾಮ್ ರಾಮ್. ಹಾಂ.